ವೇದವಾಕ್ಯವನೆಲ್ಲ ಮೋಹದಿಂಕನ್ನಡಲಿ ಬೋಧಿಸುತ್ತ ವೇದಾಮತಿ ಕೆಡಿಸಿರುವ ಸಾಧು ನಿಜಗಳಿಗೆ ಮಣಿಯುವೆನೋ ಸಾಧು ನಿಜಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಣ ಒಳಗಿಸುವ ಸುಜನಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಗದೀಶ ಸಿದ್ಧಾರೂಢರಿಗೆ ನಂದನಂತೆ ಸಿದ್ಧಾರೂಢರಿಗೆ ನಂದನಂತೆ ಬಾಳ ಬದಲಗೆ ರಾಮಗೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಹೋಗುವರಿ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ದೂರವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 7ನೇ ಅಧ್ಯಾಯದ 14ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿವರೆಗೂ ಮಹಾತ್ಮರು ಎಲ್ಲ ಗುಣಗಳು ಎಲ್ಲ ಗಣಗಳು ಪರಮಾತ್ಮನ ಸ್ವರೂಪವೇ, ಪರಮಾತ್ಮನೇ ಅಧಿಷ್ಠಾನನೇ. ಆದರೂ ಕೂಡ ಆಧಾರದ ವಸ್ತುವಿಗೆ ಅಧಿಷ್ಠಾನದ ಸಂಘ ಇಲ್ಲದಂತೆ ನೀನು ಇರುವಿ ಎನ್ನುವ ಅಭಿಪ್ರಾಯವನ್ನು ಹೇಳ್ತಾ ಬಂದರು. ಅರ್ಥಾತ್ ನಮ್ಮ ದೇಹದಲ್ಲಿ 3 ಗುಣಗಳೇನವ, ಅನಂತ ಗಣಗಳೇನವ, ಅವುಗಳ ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣಗಳಿಗೆ ಆಶ್ರಯದಾತ ಆಧಾರ ಯಾರು ಅಂದರೆ ನೀನೇ ಆಧಾರವಾಗಿದ್ದಿ. ನೀನೇ ಪರಬ್ರಹ್ಮನಾಗಿ ಪರಮಾತ್ಮನಾಗಿ ಅವುಗಳಿಗೆ ಆಶ್ರಯವನ್ನು ನೀನು ಕೊಟ್ಟಿದ್ದಿ. ಆದರೂ ಕೂಡ
ನಿನ್ನ ಆಶಯದಲ್ಲಿ ಗುಣಗಳಾವೆ ವಿನಃ ನಿನ್ನಲ್ಲಿ ಗುಣಗಳು ಇಲ್ಲ. ಅದಕ್ಕಾಗಿ ತ್ರಿಗುಣ ಅತೀತ ಅಂತ ಶಾಸ್ತ್ರ. ತ್ರಿಗುಣಾತೀತ ಅಂದ್ರೆ ಗುಣಗಳಿಗೆ ಸಂಘ ಇಲ್ಲದಂತೆ ಇರುವನು, ನಿನ್ನ ಸಂಘ ಇಲ್ಲದೆ ಅವುಗಳು ಇರಲಿಕ್ಕೆ ಬರೋದಿಲ್ಲ ಅಂತ ಇಷ್ಟೇ ವಿಚಾರಲಿ. ಹೀಗೆ ಮುಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಪುನಃ ದೈವೀ ಹಿ ಹೇಷ ಗುಣಮಾಯಿ ಮಮ ಮಾಯಾ ದುರತ್ತಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿ ತೇ ಅಂದರು. ಅರ್ಥಾತ್ ಹೇಗೆಂದರೆ ಹೇಗೆಂದರೆ ಏಷ ಅಂದರೆ ಈ ದೈವಿ ಅಲೌಕಿಕ ಅರ್ಥಾತ್ ಅತ್ಯಂತ ಅದ್ಭುತವಾದ ಈ ತ್ರಿಗುಣಮಯವಾದ ನನ್ನನ್ನ ಯೋಗ ಮಾಯು ಬಹು ದುಸ್ತರ, ಅರ್ಥಾತ್ ಪಾರಾಗಲು ಬಹಳ ಕಠಿಣ. ಯಾಕಂದ್ರೆ ಯಾರು ಪಾರಾಗಬಹುದು ಅಂತ ವಿಚಾರ ಮಾಡಿದ್ದಾದರೆ ಮಮ ಮಾಯಾ ದುರುತ್ತಯ ಬಹಳ ಮಂದಿ ದಾಟಲಿಕ್ಕೆ ಪಾರಾಗಲಿಕ್ಕೆ ಬಿದ್ದು ಒದ್ದಾಡಿ ಮತ್ತೆ ಭೌಕ ಬಂದರ. ಆದರೂ ಕೂಡ ಇದನ್ನ ಗೆದೆಯಬಹುದು ಅಂದರು. ಇದರ ಮಾಯಿಂದ ಪಾರಾಗಬಹುದು. ಯಾರು ಪಾರಾಗ್ತಾರಂದ್ರೆ ಏ ಮಾಂ ಏವ ಪ್ರಪದ್ಯಂತೆ ಅಂದರೆ ಯಾರು ನನ್ನನ್ನೇ ಸದಾ ಧ್ಯಾನವನ್ನು ಮಾಡುತ್ತಾರೆಯೋ, ಯಾರು ಸದಾಕಾಲ ನನ್ನನ್ನೇ ಧ್ಯಾನಿಸುತ್ತಾರೆಯೋ ತೇ ಏತಾಂ ಮಾಯಾಂ ತರಂತಿ, ಅಂಥವರು ಈ ಮಾಯೆಯನ್ನು ದಾಟಿ ಪಾರಾಗುತ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಂದರೆ ಈ ಮಾಯೆಯನ್ನು ದಾಟಿ ಪಾರಾಗುತ್ತಾರೆ ಅಂತ ಶಾಸ್ತ್ರದ ಶ್ಲೋಕದ ಅಭಿಪ್ರಾಯವಾದರೂ ಕೂಡ ಇದರ ಅಂತರ್ಗರ್ಭಿತವಾದ ಸಾರಾಂಶದಲ್ಲಿ ಜನನ ಮತ್ತು ಮರಣ ಬಂಧನದಿಂದ ಪಾರಾಗುತ್ತಾರೆ ಅಂತ ವಿಚಾರ ಮಾಡಬೇಕು. ಮಾಯೆ ಕೆಲಸ ಏನದ, ಬಂಧನಕ್ಕೆ ಒಳಪಡುವುದೇ ಅದರ ಕೆಲಸ. ಅದರಿಂದ ಬಿಡುಗಡೆಯಾಗುವುದೇ ಪಾರಾಗುವುದಂತ. ಏಕೆಂದರೆ ಮಾಂಡುಕ್ಯ ಉಪನಿಷತ್ತು, ಅನಂತ ಉಪನಿಷತ್ತುಗಳು ಆತ್ಮನನ್ನ ನಿನ್ನನ್ನ ಬಿಟ್ಟು ಬೇರೆ ವಸ್ತು ಇರಲಿಕ್ಕೆ ಆಸ್ಪದವಿಲ್ಲದ ಅಖಂಡ ಅದ್ವಿತೀಯ ಸ್ವರೂಪದಲ್ಲಿ ವ್ಯವಹಾರವು ಹೇಗೆ ಸಂಬಂಧಿಸುತ್ತದೆ ಅಂತ ಪ್ರಶ್ನೆ ಮಾಡಿದರೆ, ಮಾಯೆಯ ಉಪಾಧಿಯನ್ನ ಸ್ವೀಕರಿಸಿದರೆ ವ್ಯವಹಾರ ಸಂಬಂಧ ಆಗ್ತದೆ. ಯಾರು ಮಾಯೆಯನ್ನು ಸ್ವೀಕಾರ ಮಾಡ್ಯಾರ ಅವರಿಗೆ ಈ ವ್ಯವಹಾರ ಸಂಬಂಧ ಆದ ವಿನಃ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿಯೇ ಕೆಲವು ಉಪನಿಷತ್ತುಗಳು ನೆಹಂ ನಾಸ್ತಿ ಕಿಂಚಿತ ಅಂದ್ರು. ನೆಹಂ ನಾಸ್ತಿ ಕಿಂಚನ ಅಂದರೆ ಅವನ ವಿನಃ ಮತ್ತೊಂದು ಇಲ್ಲವೇ ಇಲ್ಲ ಅಂತ. ಯಾರೋ ನಿನ್ನ ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲ, ನೀನೇ ಇದ್ದಿ ಎಲ್ಲವೂ ಅಂತ ವಿಚಾರ ಮಾಡಿದಾಗ ಮತ್ತು ಇದು ಆರೋಪ ದೃಷ್ಟಿಯಿಂದನೇ ಎಲ್ಲವೂ ಅಂತ ಅನ್ಬೇಕು ವಿನ ನೀನೇ ಪರಿಪೂರ್ಣವಾಗಿ ಇದ್ದಾಗ ಇನ್ನೂ ಕೆಲವು ಅಂದರೆ ಅದು ಅಪೂರ್ಣ ಆಗ್ತದೆ. ಅದಕ್ಕೆ ನಿನ್ನೆನೇ ಹೇಳಿನಿ, ಮಾಯೆಯನ್ನು ಯಾಕೆ ಸ್ವೀಕಾರ ಮಾಡ್ಯಾರ ಮಹಾತ್ಮರು ಅಂದರೆ ಸತ್ಯದ ಜ್ಞಾನೋದಯ ಆಗುವ ಉಪದೇಶ ಮಾಡಲಿಕ್ಕೆ ಸರಳೀಕರಣವಾದ ವಿಚಾರವನ್ನು ಮುಂದಿಟ್ಟುಕೊಂಡು ಸತ್ಯ ಶೋಧನೆ ಮಾಡಬೇಕಾದರೆ ಮಿಥ್ಯವೊಂದು ಹೇಳಬೇಕಾಗ್ಯದ.
ಅದಕ್ಕಾಗಿ ಮಾಯೆಯನ್ನು ಸ್ವೀಕರಿಸಿ ಮತ್ತೆ ಮುಂದೆ ಏನು ಮಾಡಿದರು ಅಂದರೆ ಉಪಸಂಹಾರ ಮಾಡಿದರು. ಉಪಸಂಹಾರ ಮಾಡಿಲ್ಲ, ಮಾಯೆ ಇಲ್ಲ ಅಂದ್ಬಿಟ್ರಲ್ಲ ಅಲ್ಲಿ. ಹಾಗೆ ತೋರಿ ಬರುವ ಪ್ರತಿ ಪದಾರ್ಥಗಳಲ್ಲಿ ಕೂಡ ಅನಂತ ರೀತಿ ತೋರ್ತವ, ಪ್ರತೀತಿ ಆಗ್ತವ. ಆದರೆ ಆ ಇರುವಂಥ ವಸ್ತುವಿನಲ್ಲಿ ಇಲ್ಲದಂತೆ ತೋರುವ ಪ್ರತೀತಿಯಾಗುವ ವಸ್ತುಗಳು ಸುಳ್ಳಾಗಿ ತೋರುತ್ತವೆ ವಿನಃ ಸತ್ಯವಾಗಿ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳಾದರೂ ಸತ್ಯಂತೆ ಯಾರಿಗೆ ಭ್ರಮೆ ಆಯ್ತ್ರಿ ಅಂದರೆ ಮೃಗಜಲದ ಭ್ರಮೆಯಾದಂತೆ. ವಿಚಾರಹೀನನಾದಂಥ ಅವಿವೇಕಿ ಪ್ರಾಣಿಗಳಿಗೆ ಮೃಗದಲ್ಲಿ ಮಣ್ಣಿನಲ್ಲಿ ಜಲ ನೀರು ತೋರಿದಂಗೆ ಆಯ್ತಲ್ಲ, ವಿಚಾರವಂತನಾದ ಮನುಷ್ಯನಲ್ಲಿ ತೋರ್ತದೇನೋ ಇಲ್ಲ. ಅದೇ ರೀತಿಯಾಗಿ ಮಾಯೆಗೆ ನಿಶ್ಚಯಾರ್ಥಕ ಸೂಚನೆ ಇಲ್ಲೇ ಇಲ್ಲ, ಮತ್ತು ನೋಡಿದವನಿಗೆ ಮಾಯೆ ಉಂಟು, ನೋಡದ ಅವನಿಗೆ ಮಾಯೆ ಇಲ್ಲ. ಮಾಯೆ ಯಾರ ದೃಷ್ಟಿಯಲ್ಲದ? ಮಾಯೆ ಒಂದು ಇದೆ ಅಂತ ಯಾರು ನೋಡ್ತಾರ ಅವಿವೇಕ ದೃಷ್ಟಿಯಿಂದ ಅವರಿಗೆ ಆದ. ಯಾರು ವಿವೇಕ ದೃಷ್ಟಿಯಿಂದ ನೋಡ್ತಾರ ನೀರೆಂಗಿಲ್ಲೋ ಅದರಂತೆ ನಿನ್ನಲ್ಲಿ ಮಾಯೆ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾ ಬಂದರು. ಇಲ್ಲಿ ಅನಂತ ರೀತಿ ವಿಚಾರ ಮಾಡಿದರೆ ಮಾಯೆಗೆ ಅನಂತ ಲಕ್ಷಣಗಳನ್ನು ಕೊಟ್ಟು ಇಲ್ಲಿ ಶ್ರೀಕೃಷ್ಣನು ತಾನು ಭಗವಂತನಾಗಿದ್ದು ಕೂಡ ಇದು ನನ್ನ ಮಾಯೆ ಎಂದು ಹೇಳುತ್ತಾನೆ ನೋಡ್ರಿ. ಕೃಷ್ಣನ್ ಹೇಳ್ತಾನೆ ಇದು ನನ್ನ ಮಾಯೆ. ಮಾಯಾವಿಯಾದ ಈಶ್ವರನಿಗೆ ಮಾಯೆಯು ದಾಸಿ. 4-5 ಲಕ್ಷಣದಿಂದ ಹೇಳಿದರೂ ಕೂಡ ಕೊನೆಗೆ ಅದನ್ನ ಶ್ರೇಷ್ಠವನ್ನಾಗಿ ಮಾಡಿಲ್ಲ, ಕನಿಷ್ಠತೆಯಿಂದ ಮಾಡಿದ್ರು ನೋಡ್ರಿ. ಪರಮಾತ್ಮನಲ್ಲಿ ಮಾಯೆ ನನ್ನ ಮಾಯೆ ಅಂತ ಹೇಳಿದ, ಆದರೂ ಕೂಡ ಮಾಯೆ ಆಧೀನ ಪರಮಾತ್ಮನಿಲ್ಲ, ಮಾಯೆ ಆಧೀನ ಕೃಷ್ಣನಿಲ್ಲ. ಕೃಷ್ಣನ ಆಧೀನದಲ್ಲಿ ಮಾಯೆಯಾದ, ಪರಮಾತ್ಮನ ಆಧೀನದಲ್ಲಿ ಮಾಯೆಯಾದ. ಹಾಗಾಗಿ ಪರಮೇಶ್ವರನ ಆಧೀನದಲ್ಲಿ ಇದ್ದು, ಯಾರ ಆಧೀನದಲ್ಲಿ ಆದದು? ಪರಮಾತ್ಮನ ಆಧೀನದಲ್ಲೇ ಇದ್ದು ಸೃಷ್ಟಿ ಸ್ಥಿತಿ ಲಯಗಳೆಂಬ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತದೆ. ರಾಜನ ಆಧೀನದಲ್ಲಿ ಪ್ರಧಾನಮಂತ್ರಿ ಇದ್ದಂಗ, ರಾಜನ ಆಧೀನದಲ್ಲಿ ಪ್ರಧಾನ ಇರ್ತಾನಿಲ್ಲ. ಆ ರಾಜನ ಶಕ್ತಿ ಸಾಮರ್ಥ್ಯದಿಂದ ಜಗತ್ತಿನ ದೇಶದ ಆಡಳಿತವನ್ನು ಪ್ರಧಾನಿಯೇ ಮಾಡ್ತಾನಿಲ್ಲ. ಅವನಿಗೆ ಅಧಿಕಾರ ಕೊಟ್ಟವರು ಯಾರು ಅಂದ್ರೆ ರಾಷ್ಟ್ರಪತಿ ಅಂತ. ಹಾಗೆ ಅಧಿಕಾರ ಮಾಯೆಗೆ ಕೊಟ್ಟವರು ಯಾರು? ಪರಮಾತ್ಮ ಅಂದಾಗ ಮಾಯೆಯು ವಾಸ್ತವಿಕ ತತ್ವವನ್ನು ಗೋಚರಿಸದಂತೆ ಮಾಡಿದೆ. ಇಷ್ಟೆಲ್ಲ ಮಾಡಿ ಏನು ಮಾಡಿತು? ವಾಸ್ತವಿಕ ಅಂದ್ರೆ ಸತ್ಯ, ಇದ್ದಕ್ಕೆ ಇದ್ದಂತೆ ಇರುವುದನ್ನು ತಿಳಿಯಲಾರ್ದಂಗೆ ಮಾಡಿತು ನೋಡ್ರಿ. ಇಷ್ಟೇ ಅಲ್ಲ, ಇಲ್ಲದ ವಸ್ತುವನ್ನು ಇದ್ದಂತೆ ತೋರಿಸುತ್ತದೆ. ಯಾವುದು? ಇದ್ದ ವಸ್ತುವನ್ನು ಇಲ್ಲಂತ ತೋರ್ತದ, ಇಲ್ಲದ ಜಗವನ್ನು ಉಂಟೆನಿಸುತ್ತದೆ. ಹೀಗೆ ಅವಿದ್ಯೆಗೆ ಆವರಣ ವಿಕ್ಷೇಪಗಳೆಂದು, ಇವಕ್ಕೆ ಶಾಸ್ತ್ರಗಳು ಪ್ರಕೃತಿ ಎಂದು, ಪ್ರಕೃತಿಯೇ ಉಪಾಧಿಯಾಗಿರುವ ಈಶ್ವರನೇ ಜಗತ್ತಿಗೆ ಉಪಾದಾನ ಕಾರಣ. ಇದನ್ನೇ ಶ್ವೇತರ ಶ್ರುತಿಯಲ್ಲಿ ಮಾಯಾನ್ ಪ್ರಕೃತಿಂ ವಿದ್ಯಾನ್ಮಯಿ ನಂತು ಮಹೇಶ್ವರ ಅಂತ ಅನಂತ ರೀತಿ
ಶ್ರುತಿಯಲ್ಲಿ ಹೇಳ್ತಾ ಬಂದದ. ಯಾರಿಗೆ ಇದನ್ನ ಗೆಲ್ಲಲಿಕ್ಕೆ ಸಾಧ್ಯ ಅಂದರೆ, ನಾವು ವೈರಿಗಳನ್ನು ಜಯಿಸಬೇಕಾಗಿತ್ತು ಅಂದರೆ ಯಾವ ಪ್ರಧಾನವಾಗಿರುವಂಥ ಸೇನೆಯನ್ನು ಜಯಿಸಬೇಕಾದರೆ ಸೇನಾಧಿಪತಿಯನ್ನು ಜಯಿಸಿದಾಗ ಮಾತ್ರ ಸೈನ್ಯವನ್ನು ಗೆದ್ದಂಗ. ಎಲ್ಲ ಸೈನ್ಯವನ್ನು ನಾಶ ಮಾಡಿದ್ರು ಕೂಡ ಸೇನಾಧಿಪತಿನ ನಾಶ ಮಾಡಲಿಲ್ಲ, ನೀ ಗೆದಿಲಿಲ್ಲ ಅಂದರೆ ನೀ ಸೋತಂಗೆ. ಅದಕ್ಕಾಗಿ ಯುದ್ಧ ನಡೆದ ಪ್ರಸಂಗದಲ್ಲಿ ನೋಡಲ್ಲ, ಮೊನ್ನೆ ಇರಾನ್ ದೇಶದ ಖಮೇನಿ ಅಂತಕ್ಕಂಥ ಒಬ್ಬ ದೇಶದ ಒಬ್ಬ ಪ್ರಧಾನಿಯನ್ನ ರಾಜನನ್ನೇ ಕೊಂದುಬಿಟ್ರು. ಅವ್ರು ಕೊಂದ ತಕ್ಷಣ ಅಮೇರಿಕದವ್ರು ಹೇಳಿದ್ರು, ನಾವು ಯುದ್ಧವನ್ನು ಗೆದ್ದೀವಂದ್ರು. ಅವರು ಯುದ್ಧವನ್ನು ಗೆದ್ದಂತೆ ಅಂತ ಅವರು. ಇನ್ನು ನಿಮ್ಗೆ ನಾವು ಶರಣಾಗತರಾಗಿಲ್ಲ, ಇನ್ನೊಬ್ಬರಿಗೆ ಪಟ್ಟಾಭಿಷೇಕ ಕಟ್ಟಿ ಮತ್ತೆ ಯುದ್ಧವನ್ನು ಮಾಡುತ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಹಾಗೆ ಮಾಯೆಯನ್ನು ನಾವು ಜಯಿಸಬೇಕಾದ್ರೆ ಮಾಯೆಗೆ ಒಡೆಯರಾದಂಥ ಪರಮಾತ್ಮನನ್ನು ಗೆಲ್ಲಬೇಕಂತ. ಅವನು ಗೆದಿಲಾರ್ದ ಇದನ್ನ ಗೆದ್ದು ನೀ ಏನು ಮಾಡವ. ಅದಕ್ಕಾಗಿ ಇಲ್ಲಿ ಅದರ ಯಜಮಾನನಾದ, ಯಾರು ಯಜಮಾನ ಮಾಯೆಗೆ? ಸೈನಿಕರಿಗೆ ಸೇನಾಧಿಪತಿ ಯಜಮಾನ, ಮಾಯೆಗೆ ಪರಮಾತ್ಮನೇ ಯಜಮಾನ. ಅವನು ಹೆಂಗೆ ಗೆದಿಬೇಕು ಅಂದರೆ, ಈ ರಾಜ ಮಹಾರಾಜರನ್ನ ನೇರವಾಗಿ ನೀನು ಅಥವಾ ಇನ್ನೊಂದು ರೀತಿಯಿಂದ ಮೋಸದಿಂದಾಗಲಿ ಅಥವಾ ಧೈರ್ಯದಿಂದಾಗಲಿ ಅವನ್ನ ಗೆಲ್ಲಬಹುದು, ಗೆದಿಬಹುದು. ಎಷ್ಟೋ ಆಗಿ ಹೋಗ್ಯವ ಜಗತ್ತಿನಲ್ಲಿ. ಆದರೆ ಈ ಪರಮಾತ್ಮನನ್ನ ಗೆಲ್ಲಬೇಕಾಗಿದ್ರೆ ಮೋಸದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಅದೇನು? ಮತ್ತು ಧೈರ್ಯ, ಸಾಹಸ, ಶಸ್ತ್ರ, ಅಸ್ತ್ರಗಳಿಂದ ಜಯಿಸಲಿಕ್ಕೂ ಸಾಧ್ಯ ಇಲ್ಲ. ಹೆಂಗೆ ಗೆದಿಬೇಕಪ್ಪ? ಶಾಸ್ತ್ರಗಳು ಭಾಳ ವಿಡಂಬನೆ ಅವ. ಹೇಗೆ ಗೆದಿಬೇಕು ಅಂದರೆ ಅವನನ್ನು ಆಶ್ರಯ ಮಾಡೇ ಗೆದಿಬೇಕಂತ. ಅವನನ್ನು ಒಲಿಸಿಕೊಂಡು ಗೆದಿಬೇಕು ವಿನ ಅವನು ಯಾವುದಕ್ಕೆ ಒಲಿತಾನ ಅದು ವಿಚಾರ ಮಾಡ್ಬೇಕಲ್ಲ. ನಿನ್ನ ಆಸ್ತಿ ಅಂತಸ್ತಿಗೆ ಒಲಿಯುವವನು ಅಲ್ಲ, ನಿನ್ನ ಧನ ಕನಕವನ್ನು ಕೊಟ್ಟರೂ ಕೂಡ ಒಲಿಯುವವನು ಅಲ್ಲ. ಮತ್ತು ಯಾವುದಕ್ಕೆ ಒಲಿತಾನ ಅಂದರೆ ನಿಜವನ್ನು ಸ್ಪಷ್ಟವಾಗಿ ಹೇಳ್ಯಾರ, ಭಕ್ತಿ ಭಾವ ಅನುಕೂಲನೆ ಗುರು ಶಂಭುಲಿಂಗ. ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನ, ಯಾರು ಪರಮಾತ್ಮನಲ್ಲಿ ಧ್ಯಾನವನ್ನ, ಪರಮಾತ್ಮನೇ ನೀನೇ ನನಗೆ ಗತಿ, ನಿನ್ನನ್ನು ಬಿಟ್ಟರೆ ಮತ್ತೆ ಯಾರು ಇಲ್ಲ ಅಂತ ಶ್ರದ್ಧೆಯಿಂದ ಯಾರು ಶರಣಾಗತರಾಗ್ತಾರೆ, ಯಾರು ಅವನ ಆಶ್ರಯದಲ್ಲಿರ್ತಾರೆ, ಅವರ ರಕ್ಷಣೆಯನ್ನು ಮಾಡ್ತಾನೆ, ಅವರಿಗೆ ಮಾತ್ರ ಪರಮಾತ್ಮ ಒಲಿತಾನೆ. ನಮಗೆ ದೇವರಿಗೆ ಎಷ್ಟೋ ದಿನ ಆಯಿತು ಹೋಗ್ತೀವ್ರಿ, ದೇವರು ಒಲಿಮೆನೇ ಆಗಿಲ್ಲ, ದೇವರಿಗೆ ಅನ್ಕೊಂಡು ಒಂದೂ ಆಗಿಲ್ಲ, ಸಿದ್ಧಾರೂಢಿಗೆ ಅನ್ಕೊಂಡಿವಿ ಏನೂ ಆಗಿಲ್ಲ ಅನ್ನೋರು ಎಷ್ಟೋ ಮಂದಿ ಯಾರು. ಎಷ್ಟೋ ಮಂದಿ ನಮಗೆ ಆಗ್ಯದಪ್ಪ ಅಂತ ಪ್ರಮಾಣ ಸಹಿತವಾಗಿ ಹೇಳೋರು ನಾನು. ಮತ್ತು ಪರಮಾತ್ಮ ನಿನಗೆ ಪ್ರೇಮಿ, ಅವರಿಗೆ ವೈರಿ ಅಲ್ಲ. ವೈರತ್ವ ಪ್ರೇಮತ್ವ ಯಾರಲ್ಲಿರ್ತವಂದರೆ ಸಾಮಾನ್ಯ ಮನುಷ್ಯನ ಕೆಲಸ. ಮನುಷ್ಯನ ಕಾರ್ಯಗಳ ವಿನ ಮಹಾದೇವರ ಕಾರ್ಯಗಳಲ್ಲವು. ಯಾಕಂದರೆ ಕ್ಷಮಾ ಗುಣ ಅಂತ ಅವರಲ್ಲಿ. ಕ್ಷಮೆ ಎನ್ನುವುದು ಯಾರಲ್ಲಿ ಕಾಣ್ತದಂದರೆ ಮಹಾತ್ಮನಲ್ಲೇ ಕ್ಷಮೆ ಇರ್ತದೆ. ಮಹಾತ್ಮರನ್ನು ಬಿಟ್ಟರೆ ಕ್ಷಮೆ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಿಗಳು ಏನು ತಿಳ್ಕೊಂತಾರೆ, ಅವರು ನಾವೇನು ಮಾಡಿದ್ರು ಕೂಡ ಅವರೆಲ್ಲ ಸುಮ್ಮನೆ ಆರಪ್ಪ, ಅವರ
ಏನೋ ಒಂದು ಕೊರತೆ ಕುಂದು ಇರಬಹುದು ಅಂತ ಬಹು ಜನ ಲೆಕ್ಕ ಹಾಕ್ತಾರೆ. ಆದರೆ ಅದು ಸರಿಯಾದದ್ದಲ್ಲ, ಕ್ಷಮಾಗುಣ. ಹಾಗಾಗಿ ಶ್ರುತಿಯಲ್ಲಿ ಬ್ರಹ್ಮ ಆತ್ಮ ಐಕ್ಯ ಜ್ಞಾನವಿಲ್ಲದೆ ಮಾಯೆಯನ್ನು ಗೆಲ್ಲಲು ಸಾಧ್ಯವಾಗುವುದಾದರೆ, ಶ್ರುತಿಯಲ್ಲಿ ಹೇಳಿದಲ್ಲ, ಎಂಥ ಜ್ಞಾನ ಬೇಕು? ಬ್ರಹ್ಮ ಆತ್ಮ ಏಕತ್ವ ಜ್ಞಾನ ಅಂತ. ಆಕಾಶವನ್ನ ಚಾಪೆಯಂತೆ ಸುತ್ತಲು ಸಾಧ್ಯವಾಗುತ್ತದೆ ಎಂದು ಹೇಳಿದೆ. ಅಂದ್ರೇನಪ್ಪ? ಆಕಾಶವನ್ನು ಒಂದು ಸಲ ಸುತ್ತಿದರೆ ಸುತ್ತಬಹುದು ಅಂತ ಬರೆದ್ರೆ ನಿಜಗೊಂಡು ಒಂದು ಪದ್ಯ ನಾವು ದೃಷ್ಟಾಂತದಲ್ಲಿ ಆಕಾಶವನ್ನ ಚಾಪೆಯಂತೆ ಸುತ್ತಲು ಸಾಧ್ಯವಾಗುತ್ತದೆ ಎಂದು ಹೇಳಿದರೆ ಆಕಾಶವನ್ನ ಚಾಪೆಯಂತೆ ಸುತ್ತಲು ಆಗದಂತೆ ಹೇಳಿದ್ರೆ ಆಯ್ತೇನು? ಬಹುದು ಅಂದ್ರೆ ಅವರು ಸುತ್ತದ ಅಂತ ಹೇಳಿಲ್ಲ, ಸುತ್ತಬಹುದು ಸಂಶಯವಾಚಿಗಟ್ಟರಲ್ಲಿ ಹೇಳಿದ್ರೇನು ಅದು ಅನುಭವಕ್ಕೆ ಬರ್ತದ? ಅದರಂತೆ ಬ್ರಹ್ಮ ಆತ್ಮ ಐಕ್ಯ ಜ್ಞಾನವಿಲ್ಲದೆ ಮಾಯೆಯನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ಅರ್ಥ ಮಾಡೋಕಿಲ್ಲಿ. ಮತ್ತೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ನಿನಗೆ ಏನು ಯಾವ ತೊಂದರೆಯನ್ನು ಆತಂಕವನ್ನ ಮಾಡಿದಂಥ ಮಾಯೆ ಅದಲ್ಲ, ಆ ಮಾಯೆಯನ್ನು ನೀನು ಗೆದಿಬೇಕಾಗಿತ್ತಂದ್ರೆ ಮಾಯೆಯ ಜೊತೆ ನೀನು ಹೋರಾಡುವ ಅವಶ್ಯಕತೆ ಇಲ್ಲ ಅಂತ ಅರ್ಥ ಇಲ್ಲಿ. ಆದ್ರೂ ಕೂಡ ಯಾಕೆ ಗುದ್ದಾಡ್ತಿದ್ದೆ? ರಾಜನ ಸಂಗಡ ಗುದ್ದಾಡು, ಪ್ರಜೆಗಳ ಸಂಗಡ ಗುದ್ದಾಡಿದ್ರೆ ಪ್ರಜೆಗಳು ಸತ್ತು ಹೋಗ್ಬೋದು, ಇಲ್ಲ ನಿಮ್ಮ ಕಡೆ ಇದ್ದವ್ರನ್ನ 100 ಜನ ಅವರು ಕೊಲ್ಲಬಹುದು. ಜಯ ಅಪಜಯ ಯಾರು ಹೇಳಬೇಕಿಲ್ಲಿ? ಹಾಗೆ ಮಾಯೆಗೆ ಮತ್ತು ಇನ್ನೂ ಕೆಲವು ವಿಶೇಷಣದಿಂದ ದುರತ್ಯಯ ಎಂದರೆ ಈಶ್ವರನಿಗೆ ಶರಣಾಗತಿಯಾಗೋದು, ಪರಮಾತ್ಮನಿಗೆ ಶರಣಾಗತಿ ಆದರೆ, ಅಥವಾ ಅದರ ಪರ್ಯಾಯ ಗುಟ್ಟು ಏನಂದ್ರೆ ನಾವು ಯಾವಾಗಲೂ ಈಶ್ವರ ಈಶ್ವರ ಅನ್ನುವಂಥ ಶಬ್ದ ಬಂದಲ್ಲಿ ಗುರು ಶರಣಾಗತಿ, ಗುರು ಗುರು ಅಂತ ಹಚ್ಚಿಬೇಕು ನಾವು. ಪರಮಾತ್ಮಗೆ ಶರಣಾಗತಿ ಆಗ್ಬೇಕಾದ್ರೆ ಪರಮಾತ್ಮ ನೋಡಿದ್ದೆ ನೀನು? ಅವನ ಕಂಡಿದ್ದಿ? ಸಾಕ್ಷಾತ್ ಭಾರ್ಗವ ನರಾಕೃತಿ. ಆ ಗುರುವೇ ಪರಮಾತ್ಮನ ಅವತಾರವನ್ನು ಧರಿಸಿ ಬಂದನಲ್ಲ, ಅವನಿಗೆ ಶರಣಾಗತನಾದಾಗ ಮಾತ್ರ ಇದು ಸಾಮಾನ್ಯ ಮನುಷ್ಯರಿಂದ ದಾಟಲಿಕ್ಕೆ ಸಾಧ್ಯ. ದೇವತೆಗಳಿಂದ ದಾಟಲಿಕ್ಕೆ ಇಲ್ಲಿಗೆ ಬರಬೇಕಾಗಿಲ್ಲ, ಅವರು ಅಲ್ಲಿಂದಲ್ಲಿಗೆ ಅಲ್ಯಾರಲ್ಲ, ಬ್ರಹ್ಮಾನ ವಿಷ್ಣುವಾನ ಅವರಿಗೆ ಶರಣಾಗತಿಯಾಗಿ ಪರಮಾತ್ಮನಿಗೆ ಶರಣಾಗತರಾಗೋದು ಅವರು ಆ ಪ್ರಕಾರ ಗೆದೆಯೋದು. ಮಾನವರು ನಾವು ಗುರುವಿಗೆ ಶರಣಾಗತರಾಗಿ ಗೆದಿಬೇಕು, ಇದು ಒಂದು ಲಕ್ಷಣ. ಮತ್ತೆ ಒಂದು ಸಲ ದೇವಋಷಿ ಅಂದ್ರೆ ನಾರದ ಅಂತ, ಆತಗ ಒಂದು ವಿಚಾರ ಬಂತು, ಮಾಯೆಯನ್ನು ನೋಡಬೇಕು ಅಂತ ಇಚ್ಛೆ ಆಯ್ತು ನೋಡ್ರಿ. ಯಾರಿಗೆ? ನಾರದ ಮಹರ್ಷಿಗಳಿಗೆ. ಆದಾಗ ಮಾಯಾ ಆವರಣ ಪ್ರಭಾವದಿಂದಲೇ ಅವರಿಗೆ ಆ ಇಚ್ಛೆ ಉಂಟಾಯ್ತು ನೋಡ್ರಿ. ಮಾಯೆಯನ್ನು ನೋಡ್ಬೇಕನ್ನೋ ಇಚ್ಛೆ ಉಂಟಾಯ್ತಂದ್ರೆ ಮಾಯೆಯ ಆವರಣ, ಅವನಿಗೆ ಅಜ್ಞಾನದ ಆವರಣ ಇದ್ದದಕ್ಕಾಗಿ ಆ ಅಜ್ಞಾನದ ಆವರಣವೇ ಅವನಲ್ಲಿ ಮಾಯೆಯನ್ನು ನೋಡಬೇಕು ಅಂತ ಇಚ್ಛೆ ಉಂಟಾಯಿತು. ಹಾಗೆ ಮಾಯಾಪತಿಯಾದಂಥ ಪರಮೇಶ್ವರನಲ್ಲಿ ಹೋದ ನಾರದ ಮಹರ್ಷಿ, ಸ್ವಾಮಿ ಮಾಯೆಯನ್ನು ತೋರಿಸ್ರಿ ಅಂದ.
ನಾರದ ಮಹರ್ಷಿ. ಆಗ ಪರಮೇಶ್ವರನು, ಅಯ್ಯ, ನೀನು ನಿನ್ನ ಸ್ಥಾನದಿಂದ ಜಾರಿದಂತಾಯಿತು ಹೇಳಿದ ಪರಮಾತ್ಮ. ನಿನ್ನ ಸ್ಥಾನ ಮಾನ ನಿಂದ ಏನದ, ಯಾವಾಗ ಮಾಯೆಯನ್ನು ತೋರಿಸೋ ಅಂತ ನನ್ನ ಕೇಳ್ತದಲ್ಲ, ನಿನ್ನ ಮೂಲ ಸ್ಥಿತಿಯಿಂದ ನೀನು ಜಾರಿದಂತ ನಾನು ತಿಳಿತಂದ. ಕೆಲವು ಸಲ ಹೇಳಂಗಿಲ್ಲ, ಮೊದಲಿದ್ದಂಗೆಲ್ಲಪ್ಪ ಮನುಷ್ಯ ಕೆಟ್ಟನಿಗಂತಿ. ಅಂದರೆ ಮೊದಲು ಸರಿ ಇದ್ದ, ಈಗೇನೋ ಜಾರ್ಯಾನ ತಪ್ಪುಗಳು ಮಾಡ್ತಾರಂದ್ರೆ ಕೆಟ್ಟನಂತೀವಲ್ಲ. ಪರಮಾತ್ಮ ನಾರದ ಹೇಳಿದ, ನೀ ಜಾರಿದ ತಮ್ಮ ಅಂದ. ಆಗ ಪರಮೇಶ್ವರ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಆನಂದದಿಂದ ಇರುವುದನ್ನು ಬಿಟ್ಟು ಮಾಯೆಯನ್ನು ನೋಡಬೇಕೆಂಬ ತಂಟೆ ನಿನಗೇಕೆ ಉಂಟಾಯಿತು ಅಂತ ನಾರದ ಕೇಳಿದ. ಆರಾಮ ನೀನು ನಾರದ ತಂಬೂರಿಯಿಂದ ತ್ರೈಲೋಕ 3 ಲೋಕ ಸಂಚಾರವನ್ನು ಮಾಡುತ್ತಾ ಪರಮಾತ್ಮನ ಸ್ತುತಿ ಧ್ಯಾನವನ್ನು ಮಾಡುತ್ತಾ ಸನ್ಯಾಸಿಯಾಗಿ ಆರಾಮಿರೋದು ಬಿಟ್ಟು ಇಂಥ ಹುಚ್ಚು ಯಾಕೆ ಬಂದಿತ್ತು ಅಂತ ಕೇಳಿದ. ಇದು ನಿನ್ನ ಯೋಗ್ಯತೆಗೆ ಸರಿಯಲ್ಲ, ಬಿಟ್ಟು ಬಿಡು ನಾರದ, ಮಾಯ ವಿಚಾರಣೆ ಬಿಡು ಅಂತ ಪರಮಾತ್ಮ ಹೇಳಿದ. ಆದರೂ ಕೂಡ ನಾರದರು ಮಾಯಾ ಆವರಣ ಆಗ್ಯದಲ್ಲ, ಮಾಯ ವಶವಾಗಿ ನನಗೆ ಮೊದಲೇ. ಅದರಿಂದ ಏನು ಮಾಡಿದ ಅಂದರೆ, ಈ ಪರಮಾತ್ಮನ ಹಿತವಾದ ವಚನ ನಾರದಗ ರುಚಿ ಆಗಲಿಲ್ಲ. ಪರಮಾತ್ಮನ ಮಾತೇ ನಾರದ ರುಚಿಯಾಗಿಲ್ಲ. ಮನುಷ್ಯರ ಮಾತು ಮನುಷ್ಯರಿಗೆ ಹಿತವಾಗೋದು ಭಾಳ ಕಷ್ಟ ಅದ. ಹಿತ ಆಯಿತು ಅಂದರೆ ಅವನಷ್ಟು ಪುಣ್ಯಾತ್ಮ ಈ ಜಗತ್ತಿನಲ್ಲಿ ಮತ್ತೆ ಅವನಿಲ್ಲ, ಮತ್ತೆ ಯಾರು ಬೇಕಾಗಿರಲಿ. ಹಾಗಾಗಿ ಪರಮಾತ್ಮ ಹೇಳಿದ, ಮಾಯನ್ನು ತೋರಿಸ್ರಿ ನೋಡ್ಬೇಕಂದು ಇಚ್ಛೆ ಆಗ್ಯದ ನಾನು ಹೇಳ್ತೀನಿ, ಅದನ್ನು ಬಿಟ್ಟು ಬಿಡು ಅಂತ ನೀ ಹೇಳ್ತಿದ್ದಿ. ನಿನಗೆ ಗೊತ್ತಿದ್ರೆ ಹೇಳು, ಇಲ್ಲಂದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಹೇಳು, ನಾವು ಒಪ್ತೀನಿ ಅಂದ. ಸುಮ್ಮನೆ ಉದ್ರಿ ಮಾತು ಯಾಕೆ ಹೇಳ್ತೀರಿ? ಆಗ ಕೆಲವು ದಿವಸ ಕಳೆಯಿತು. ಒಂದು ದಿವಸ ಪರಮಾತ್ಮ ನಾರದರ ಹಠ ಬಿಡಲಾರ್ದಾಗ ಮಾಯಾಪತಿಯಾದ ಪರಮೇಶ್ವರನು ಮಾಯೆಯನ್ನು ನೋಡಬೇಕೆಂಬ ನಾರದರನ್ನು ಕರೆದುಕೊಂಡು ಸಂಚಾರಕ್ಕೆ ಹೋದರು. ನಾರದನ್ನು ಕರ್ಕೊಂಡು ಪರಮಾತ್ಮ ಸಂಚಾರಕ್ಕೆ ಹೋದ. ಬಾ ನನ್ನಿಂದ ಹೋಗ್ತಾ ಹೋಗ್ತಾ ಪರಮೇಶ್ವರ ಒಂದು ಜಾಗದಲ್ಲಿ ಥಟ್ಟನೆ ನಿಂತ ಬಿಟ್ಟ. ನಿಂತು, ಅಯ್ಯ ನಾರದ, ಮೊದಲು ಕೇಳಿರಿ ಕತೆ ನೀವು. ನಾರದ, ನನಗ ಬಹಳ ನೀರಡಿಕೆ ಆಗ್ಯದ, ಸ್ವಲ್ಪ ಸಿಹಿ ನೀರನ್ನು ತಂದು ಕೊಟ್ರೆ ಒಳ್ಳೆಯಿತ್ತು ಅಂದ. ಆಗ ನಾರದನು ತಕ್ಷಣವೇ ಅದೇನು ದೊಡ್ಡ ಸುದ್ದಿ ಅಂತ ಅಯ್ಯೋ ತಂದೆ ಎಂದು ನೀರು ತರಲು ಹೊರಟೇ ಹೋದ. ನಾರದರಿಗೆ ಮಾಯೆಯ ಆವರಣಿತ್ತಲ್ಲ, ಅವನಿಗೆ ಅದೇ ತುಂಬಿದ, ಅಜ್ಞಾನಿಗಳೇ ಅದೇ ಧ್ಯಾನ. ಅವರು ಹೀಗೆ ಎನ್ನುತ್ತಿರಲಿಲ್ಲ, ನಾರದರಿಗೆ ಮಾಯಾ ಆವರಣವಿಲ್ಲದಿದ್ದರೆ ಪರಮೇಶ್ವರನೇ ನಿನಗೆ ದಾಹವೆಲ್ಲಿ? ದಾಹವು ಪ್ರಾಣ ಧರ್ಮವಲ್ಲವೇ? ನೀನು ಪ್ರಾಣವಲ್ಲ, ಪ್ರಾಣಕ್ಕೂ ಸಾಕ್ಷಿಯಾದ ಪರಮಾತ್ಮನೆಂದು ಹೇಳಬೇಕಾಗಿತ್ತಲ್ಲ. ಪರಮಾತ್ಮ ನೀರಡಿಕೆ ಆಗಂದಾಗ ಮಾಯಾ ಆವರಣ ರಹಿತದಿದ್ದ ಕೇಳ್ತಿದ್ದ. ಪರಮಾತ್ಮ ಜನನ ಮರಣ ಯಾರಿಗೆ ಶರೀರಕ್ಕಂತಾದ, ಹಸಿವು ತೃಷೆ ಪ್ರಾಣಕ್ಕಂತಾದ, ಮತ್ತೆ ನೀನು ಪ್ರಾಣನೂ ಅಲ್ಲ, ಪ್ರಾಣಕ್ಕೂ ಸಾಕ್ಷಿಯಾದ ಪರಮಾತ್ಮ ನೀನಿದ್ದಿ, ನಿನಗೆ ಹೆಂಗ ನೀರಡಿಕೆ ಆಯಿತು ಅಂತ ನಾರದ ಅಲ್ಲೇ ಕೇಳಬಹುದಾಗಿತ್ತು ಪರಮಾತ್ಮನನ್ನ. ಪರಮಾತ್ಮ ನೀರು ತಗೊಂಡು ಬಾ ಅಂತಂದ, ತಂದೆ ಅಂತೇಳಿ ಹೋಗೇ ಬಿಟ್ಟ. ಕಾರಣ ಏನು? ಅವನಿಗೆ ಜ್ಞಾನ ದೃಷ್ಟಿ ಇಲ್ಲ, ಮಾಯಾ ದೃಷ್ಟಿ ಅದ.
ಹಾಗೆ ಈ ರೀತಿ ಜನನ ಮರಣಗಳು, ದೇಹ ಧರ್ಮಗಳು, ಕ್ಷುತ್ ಪಿಪಾಶಗಳು ಪ್ರಾಣದ ಧರ್ಮಗಳು, ಸುಖ ದುಃಖಗಳು ಮನುಷ್ಯನ ಧರ್ಮಗಳು. ಕರ್ತೃತ್ವ ಭೋಕ್ತೃತ್ವಾದಿಗಳು ಬುದ್ಧಿಯ ಧರ್ಮಗಳು. ಈ ಅನಾತ್ಮ ಧರ್ಮಗಳನ್ನು ಆತ್ಮನಾದ ತನ್ನಲ್ಲಿ ಆರೋಪಿಸುವುದೇ ಮಾಯೆ. ಇದೆ ನೋಡಿ, ಇವೆಲ್ಲ ನಾವೆಲ್ಲ ಏನು ಆರೋಪ ಮಾಡ್ಕೊಂಡು ಅಳಕೊಂತೀವಿ ಪ್ರಪಂಚದಾಗ. ಶರೀರ ಬೆಳೀತು, ಯೌವನಕ್ಕೆ ಬಂದಗಡೆ ಒಂದು ರೀತಿ ವಿಚಾರ, ಮುಪ್ಪಿಗೆ ಒಂದು ವಿಚಾರ, ರೋಗಕ್ಕೆ ತುತ್ತಾಯ್ತು ಒಂದು ವಿಚಾರ, ವಿನಸ್ಸತೆ ಅಂದರೆ ಒಂದು ದಿವಸ ನಾಶ ಆಗೋದು ಹೋಯ್ತಿಲ್ಲ. ಅವೆಲ್ಲ ದೇಹ ಬೆಳೆದ್ರೆ ನಾನು ಬೆಳೆದಂದೆ, ದೇಹಕ್ಕೆ ಮುಪ್ಪಾದ್ರೆ ನನಗೆ ಮುಪ್ಪಾಯಿತು, ದೇಹಕ್ಕೆ ರೋಗ ಬಂದರೆ ನನಗೆ ರೋಗ ಬಂತು, ದೇಹಕ್ಕೆ ಸಾವು ಸಮೀಪ ಬಂದಗಳೇ ಇವನಿಗೆ ಬುಗಲಾಯ್ತು, ನಾನು ಸಾಯ್ತೀನಿ ಅಂದ್ ನೋಡ್ರಿ. ಇದು ಯಾವುದಂತ? ಇದು ಅಜ್ಞಾನದ ಆವರಣ, ಅಜ್ಞಾನ ಅದು. ಅದರಂತೆ ಇಷ್ಟು ವಿಮರ್ಶೆಯಿಂದ ಮಾಯೆಯ ದುರತ್ಯಯ ಎಂಬುದು ಸ್ಪಷ್ಟವಾಗುತ್ತದೆ. ಇದನ್ನ ಇಲ್ಲದನ್ನ ಉಂಟನಿಸುವುದು, ಇಲ್ಲದನ್ನ ಆದಂತ ಯಾವುದು ಆದ ಅದು ಇಲ್ಲ ಅನ್ಸ್ತದೆ ನೋಡ್ರಿ. ನಾವು ಯಾವಾಗಲೂ ಚಿರಂಜೀವಿಗಳಾಗಿ, ಯಾವಾಗಲೂ ಅಂದ್ರೇನು, 6 ಷಡ್ಭಾವ ವಿಕಾರ ಆಗುತ್ತಲ್ಲ ದೇಹ. ತಾಯಿಯ ಗರ್ಭದಲ್ಲಿ ಮೊದಲು ಇಲ್ಲೇ ಇಲ್ಲ, ಅದು ಯಾವುದೋ ಒಂದು ಸಲ ದೈವಾನುಕೂಲತೆಯಿಂದ ಸತಿಪತಿಗಳು ಕೂಡಿದಾಗ ಗರ್ಭ ನಿಂತಾಗ ಅಲ್ಲಿ ರಕ್ತ ವೀರ್ಯದಿಂದ ಒಂದು ಸಣ್ಣ ಬೊಬ್ಬಳಿ ಆಕಾರದಿಂದ ಬೆಳ್ತಾ 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 ಒಂದು ದೇಹ ಆಯ್ತು, ಆಕಾರ ಆಯ್ತು. ಅದಕ್ಕೇನಾರ ಮಾಂಸದ ಪಿಂಡಕ್ಕೆ ಮೂಗಾದು, ಕಣ್ಣಾದು, ಕಿವಿ ಆದು, ಕೈ ಆದು, ಕಾಲಾದು, ಬೆರಳಾದು ಎಲ್ಲ. ಅಲ್ಲಿಂದ ನಾವು ಮಾಸದಿಂದ ಹೊರಗೆ ಬಂತು. ಹೊರಗೆ ಬಂದ್ಮೇಲೆ ನಮಗೆ ಭ್ರಮೆ ಆಯ್ತು ನೋಡ್ರಿ. ನಮಗೆ ಭ್ರಮೆ ಆಗೋದಕ್ಕಿಂತ ಮುಂಚೆ ನಮ್ಮನ್ನ ಹಡ್ದವ್ರಿಗೆ ಭ್ರಮೆ ಆಗ್ಯದ. ನಮ್ಮನ್ನ ಯಾರು ಹಡ್ದಾರ ಅವರಿಗೆ ಭ್ರಮೆ ಆಗಿತ್ತು. ಅವ್ರು ಹೇಳ್ತಾರಲ್ಲ, ನನ್ನ ಸೊಸೆ ಹಡ್ದಾಳ, ಮಗ ಹಡ್ದಾನ, ಮಗಳು ಹಡ್ದಾಳ, ಗಂಡು ಹುಟ್ಟ್ಯದ, ಹೆಣ್ಣು ಹುಟ್ಟ್ಯದ, ಕಪ್ಪಾದ, ಬಿಳುಪಾದ, ಅನಂತ ರೀತಿ ಆರೋಪಗಳು ಪ್ರಾರಂಭ ಆದವಲ್ಲ. ಆವಾಗ ಅವ್ರ ಮಾತು ಕೇಳಿ ಕೇಳಿ ನನಗನಿಸ್ತು ನಾನು ಹುಟ್ಟಿನಿ ಅಂತ ಅನಿಸ್ತು ನೋಡು. ನಾನು ಹುಟ್ಟಿನಿ ಅಂದ ತಕ್ಷಣ ದೇಹ ನೋಡ್ತಾ ಹೋದ. ಬದಲಾವಣೆ ಆದಂಗೆಲ್ಲ ನಾ ದೊಡ್ಡವನು ಆಗಕತ್ತೀನಿ ಅಂತ ಅನ್ಕಂಡ. ಎಲ್ಲರೂ ಸ್ವಲ್ಪ ಗಡ್ಡ ಮೀಸೆ ಬಂದಗಡೆ ದೊಡ್ಡವನಾಗಿದ್ದಂದಾಗ ಅವನ ಕನ್ನಡಿಗೆ ನೋಡಿದ. ಹೌದು, ದೊಡ್ಡವನಾಗನಕ ಕೂನ ಏನಪ್ಪ, ಎಲ್ಲರಂತೀವಿ ದೊಡ್ಡವರಾದ್ರು ದೊಡ್ಡವನಾಗ್ಯಾನಪ್ಪ, ಮಗ ಕೈಗೆ ಬಂದನ, ಕಾಲಿಗೆ ಬಂದನ, ಅದು ತಾತನ ವಿಚಾರ ಬೇರೆ. ಬಾಯಿಗೆ ಬಂದನ, ಕೈಗೆ ಬಂದನ, ಅವ್ರ ಮಾತು. ಬಾಯಿಗೆ ಬಂದನ ಅಂದರೆ ಎದುರಿಗೆ ನಿಂತು ತಂದೆ ತಾಯಿಗೆ ಎದುರು ಮಾತನಾಡಲಿಕ್ಕೆ ಅವನು ತಯಾರಾಗಿರಂದ್ರೆ ಬಾಯಿಗೆ ಬಂದಂತ ಅರ್ಥ. ಮತ್ತು ಇನ್ನೂ ಕೆಲವು ಮಕ್ಕಳು ಕೈಯಾಗ ಬಡಿ ಹಿಡ್ಕೊಂಡು ಬಡಿಗೆ ಲಡಾಯಿ ಮಾಡ್ತಾರ ತಂದೆ ತಾಯಿ ಜೊತೆಗೆ. ಅವನೆಲ್ಲಿ ಒಂದೀಗ ಕೈ ಬಂದ. ಇವನು ನೋಡಿದ ಕನ್ನಡಾಗ ದೊಡ್ಡವರಾಗ್ಯಾರಂತಾರೆ. ಹೆಂಗೆ ನೋಡ್ಬೇಕು, ಹೆಂಗೆ ತಿಳಿಬೇಕು ಅಂದಾಗ ಧ್ವನಿ ಬದಲಾಗೋದಲ್ಲೇ ದೊಡ್ಡವನಾಗಿದ್ದಂತ ಕೆಲವು ಮಂದಿ, ಸಣ್ಣ ಮೀಸೆ ಮೂಡಕತ್ತವ ದೊಡ್ಡವರಾಗಿದ್ದಂತ ಕೆಲವು ಮಂದಿ, ಗಡ್ಡ ಬರಕತ್ತವ ದೊಡ್ಡವರಾಗಿದ್ದಂತ ಕೆಲವು ಮಂದಿ. ಅವನು ಯಾರೆಲ್ಲ ಕರ್ಣೆ ನೋಡಿದ ಅನ್ಕಂಡ ಅವ್ರು 3-4 ಜನ ಏನು ಹೇಳಿದ್ರಲ್ಲ ಎಲ್ಲ ಲಕ್ಷಣ ಅವನಲ್ಲಿ ಕಾಣಕತ್ತು. ಅವನಿಗೆ ಗಡ್ಡ ಬಂದಂಗಾಗಿದ್ದು, ಮೀಸೆ ಸಣ್ಣ ಬರಕತ್ತಿದ್ದು, ಧ್ವನಿ ಬದಲಾವಣೆ ಆಗಿತ್ತು. ಅವನು ತಿಳ್ಕೊಂಡ ನಾ ದೊಡ್ಡವನಾಗಿನಂದ. ಹೀಗೆ ಅನಂತ ರೀತಿಯಿಂದ ನಾವು ವಿಚಾರ ಮಾಡ್ತಾ ಹೋದಾಗ ಇದು ಯಾವ ದೃಷ್ಟಿ ಅಂದರೆ ಮಾಯೆಯ ಆವರಣ ದೃಷ್ಟಿ ವಿನ ಜ್ಞಾನ ದೃಷ್ಟಿ ಅಲ್ಲ. ಆತ್ಮೇನು
ಅವನು ಹುಟ್ಟಿಲ್ಲ, ಅವನು ಬೆಳೆದಿಲ್ಲ, ಅವನಿಗೆ ಗಡ್ಡಿಲ್ಲ, ಮೀಸಿಲ್ಲ, ಮಾತಿಲ್ಲ, ಅವೇನು ನೀವು. ಹಾಗೆ ನಾವು ನನ್ನನ್ನು ಶರಣ ಹೋದರೆ, ಮಹಾತ್ಮ ಹೇಳಿದ್ರು, ಇಂಥ ಮಾಯನ್ನ ಮಾವೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅಂದರೆ ಯಾರು ನನ್ನನ್ನು ಶರಣ ಹೋದರೆ ಮಾಯೆಯನ್ನು ದಾಟಬಹುದು ಅಂತ ಅರ್ಥ ನೋಡ್ರಿ. ಅಲ್ಲಿವರೆಗೂ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಏನು ಸಾಧ್ಯ ಆಗೋದ್ರಿ? ಭಾಳ ಏನಾನ ಬಂದಿತ್ತು ಬ್ಯಾಸರ ಅಂದ್ರೆ ಮನೆಯನ್ನು ದಾಟ್ಲಿಕ್ಕೆ ಸಾಧ್ಯ ಆದ ನಮಗೆ. ಭಾಳ ಅಂತೀವ್ರೆ, ನಾ ಮನೆ ಬಿಟ್ಟು ಹೋಗ್ತೀನಿ ನೋಡು. ಈ ನಿನ್ನ ಹಣೆ ಬಾರಿ ಇಷ್ಟೇ, ನೀನು ಮನೆ ಬಿಟ್ಟು ಹೋಗೋದಿನ. ದನ ಹೇಳಾರ್ದು ಕೇಳಾರ್ದ ಮನೆ ಬಿಟ್ಟು ಹೋಗ್ತದ. ದನ ಹೇಳುತ್ತದೆ. ದನ ಕರೆ ಯಾವ ಮನೆಗೆ ಹೇಳಂಗಿಲ್ಲ, ಯಾರು ಹೇಳಾರಂಗ ಯಾವಾಗ ಬಿಚ್ಚಾರು ಯಾವಾಗ ಹೋದಿನಿ ಅಂತ ಅವ ಅಂತದ. ಆ ದನಗಳು ಮಾಡ್ತಕ್ಕಂಥ ಕಾರ್ಯ ಇವನು ಕಡೆ ಮಾಡ್ಲಿಕ್ಕೆ ಆಗ್ಲಾರ್ದ ನಾ ಓದ್ತೀನಿ ನೋಡು, ನಾ ಮನೆ ಬಿಡ್ತೀನಿ ನೋಡು, ನಾ ಮನೆ ಬಿಡ್ತೀನಿ ನೋಡು ಅಂತ ಇದಂತ. ಮರ ಹಂಗೆ ಮಾಡಬೇಡಪ್ಪ, ಏನನ್ನಾಗಲಿ ಮನೆ ಬಿಟ್ಟು ಹೋಗ್ಬೇಡ ಅಂತ ಇವ್ರು ಅಂತಾರೆ. ಅಂತೀವಿಲ್ಲ. ಆದರೆ ಇಲ್ಲಿ ಕೋಪಿಷ್ಠನಾದ ತಪಸ್ವಿಯ ಸಮೀಪಕ್ಕೆ ವಾರಂಗನೆಯ ಹೋಗಲು ಭಯಪಟ್ಟಂತೆ ಮಾಯೆಯು ಗುರುಗಳಿಗೆ ಶರಣಾಗತರಾದ ಭಕ್ತಗಳ ಹತ್ತಿರಕ್ಕೆ ಹೋಗಲು ಹೆದರುತ್ತದೆ. ಮಾಯಾಂಗನು ಯಾರ ಸಮೀಪ ಹೋಗಿ ಮೋಹದ ಜಾಲವನ್ನು ಬೀಸ್ತದಂದ್ರೆ, ಕೋಪಿಷ್ಠ ವ್ಯಕ್ತಿಗಳ ಸಮೀಪ ಮಾಯಂಗನೆ ಹೋಗಿ ಉಗಿಸಿಕೊಂಡು ಬರ್ತದವಿನ ಅವನು ಮೋಹಕ್ಕೆ ಒಳಗಾಗದಿಲ್ಲ. ಅದರಂತೆ ಇಲ್ಲಿ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂಥ ಸದ್ಗುರುಗಳಿಗೆ ಶರಣಾಗತರಾದ ಭಕ್ತರಿಗೆ ಅವರ ಹತ್ತಿರ ಹೋಗಲಿಕ್ಕೆ ಮಾಯೆಗೆ ಆಸ್ಪದಿಲ್ಲ ಅಂತ. ಕೋಪದಲ್ಲಿ ಏನಪ್ಪ ಅಲ್ಲಿ ನಾವು ಹೋಗ್ಬಾರ್ದು ಈಗ ಅಂತೇಳಿಲ್ಲ, ಮಾಯಂಗನೆ ಶಾಂತಿ ಇದ್ದ ಹೋತಾಳ. ಅದರಂತೆ ದೈವೀ ಗುಣಮಯಿ ದುರತಯ ಅಂದರೆ ಯಾರಿಗೆ ಭಕ್ತರಿಗಿಲ್ಲ, ಗುರು ಶರಣಾಗತಿ ಇಲ್ಲದ ಸಾಮಾನ್ಯ ಮನುಷ್ಯರಿಗೆ ಮಾತ್ರ ಮಾಯೆ ಏನು ಮಾಡ್ತದ, ದಾಟಲಿಕ್ಕೆ ಬಿಡೋದಿಲ್ಲ. ಆ ಮಾಯೆಯು ಶರಣಾಗತರಾದ ಭಕ್ತರಿಗೆ ಮೋಕ್ಷವನ್ನು ಕೊಡುವ ವಿದ್ಯಾಮಾಯದು. ಅಜ್ಞಾನ ಮಾಯ ದಾಟಕ್ಕೆ ಬಿಡಂಗಿಲ್ಲ, ವಿದ್ಯಾಮಾಯ ದಾಟಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಮತ್ತೆ ಮಾಯೆಯಲ್ಲಿ ಎರಡು ಪ್ರಕಾರ ಮೊದಲೇ ಶಾಸ್ತ್ರದಲ್ಲಿ ಅವ. ಶುದ್ಧವಾದ ಮಾಯೆ ಬೇರೆ, ಅಶುದ್ಧವಾದ ಮಾಯೆ ಬೇರೆ. ಹಾಗಾಗಿ ಶುದ್ಧವಾದ ಮಾಯೆ ಮೋಕ್ಷಕ್ಕೆ ಸಹಾಯ ಮಾಡ್ತದ, ಅಶುದ್ಧವಾದ ಮಾಯೆ ಮೋಕ್ಷಕ್ಕೆ ಅಡಚಣೆಯನ್ನು ಮಾಡ್ತದ. ಹಾಗಾಗಿ ಮಾಯೆಯನ್ನು ಮಿಥ್ಯಾ ಎಂದು ತೆಗೆದುಹಾಕಿ ಅಜ್ಞಾನವನ್ನ ಪಡೆದು ಮುಕ್ತರಾಗಬೇಕು. ಅಜ್ಞಾನವನ್ನ ತೊಡೆದು ಆತ್ಮಜ್ಞಾನವನ್ನು ಪಡೆದು ಏನು ಮಾಡಬೇಕಾಗಿಲ್ಲಿ, ಮಾಯೆಯನ್ನ ಮಿಥ್ಯಾ ಎಂದು ತೆಗೆದು ಹಾಕ್ಬೇಕು. ಸುಳ್ಳ ಅಂದ್ ಕೈ ಬಿಟ್ಬಿಡೋದು. ಏನ್ ಮಾಡ್ತದ ಮಗಂದ, ಅದೇನು ಮಾಡಂಗಿಲ್ಲ. ಅದು ಆಗ್ಬೇಕಾಗಿದ್ರೆ ಮಿಥ್ಯಾ ಅಂತ ತೆಗೆದು ಹಾಕಬೇಕು ಆಗಿತ್ತಂದ್ರೆ ಅದರ ಹಿನ್ನೆಲೆಗೆ ಮತ್ತೆ ಹೋಗ್ಬೇಕು ನೀವು. ಅದರ ಹಿನ್ನೆಲೆ ಏನಾದಂದ್ರೆ ಈಶ್ವರನ ಕೃಪೆ ಆಗ್ಬೇಕು. ಮೊದಲು ಈಶ್ವರ ಕೃಪೆ, ವೇದ ಕೃಪೆ, 4 ಚತುರ್ವಿಧ ಕೃಪೆಗಳನ್ನು ಹೇಳ್ಯಾರ. ಹಾಗಾಗಿ ಮೊದಲು ಈಶ್ವರ ಅನುಗ್ರಹದಿಂದ
ನಾವು ಆತ್ಮ ಜ್ಞಾನವನ್ನು ಪಡೆದು ಗುರು ಕೃಪೆಗೆ ಒಳಗಾಗಿ ಮುಕ್ತರಾಗಬೇಕು. ಇದನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಬೇರೆ ಮಾರ್ಗನೇ ಇಲ್ಲ. ನಾವು ಸುಮ್ಮನೆ ಹುಡುಕಾಡಕತ್ತೀವಿ. ಆ ಮಾರ್ಗದಲ್ಲಿ ಹೋದ್ರೆ ಬರ್ತದೆ, ಈ ಮಾರ್ಗಕ್ಕೆ ಹೋದ್ರೆ ಬರ್ತದೇನು. ಹಾಗೆ ಸುಲಭವಾದ ಭಾಷೆಯಲ್ಲಿ ಹೇಳಬೇಕಾದರೆ ಮಾಯೆಗಡೆಗೆ ನೋಡುವವರಿಗೆ ಮಾಯೆಯು ಅಪಾರ ಸಮುದ್ರವಾಗಿದೆ. ಮಾಯೆ ಕಡೆ ನೋಡಿದರೆ ಅಪಾರ ಸಮುದ್ರ ಅಂತ, ದಾಟಲಿಕ್ಕೆ ಬರಲಾರದಷ್ಟು ದೊಡ್ಡ ಸಮುದ್ರ. ಮಾಯೆಯನ್ನ ಕಡೆಗೆ ನೋಡುವುದನ್ನು ಬಿಟ್ಟು ಮಾಯಾಪತಿಯಾದ ಪರಮೇಶ್ವರನ ಕಡೆಗೆ ನೋಡುವವರಿಗೆ ಅದೇನೋ ಗೋ ಮಾತ್ರ, ಗೋಷ್ಠಿ ಅಂತ ಎಷ್ಟು ಮಾತ್ರ ಭವದ ಕಡಲಿದು. ಅದರಂತೆ ಅದು ಬಹಳ ದೂರ ಇಲ್ಲ. ಸಮುದ್ರದಷ್ಟು ಬಹಳ ದೂರ ಇಲ್ಲೋ ತಮ್ಮ ಅಂಥ ಸಮುದ್ರ ದಾಟಕನೂ ಆಗೋದಿಲ್ಲ. ಆದರೆ ಇದು ಎಷ್ಟು ಗೋಷ್ಠಿಯನ್ನು ಹೆಜ್ಜೆಷ್ಟು ಇಲ್ಲ. ಅದು ಯಾಕಂದ್ರೆ ಅದೇ ನೀನಿದ್ದೆ ಅಂತ. ಅಷ್ಟು ನೀನು ಇದ್ದು ಮಾಯೆ ಸ್ವರೂಪದಲ್ಲಿ ಪ್ರತೀತಿಯಾಗುವನೆಂಬ ಅದ್ವಿತೀಯ ಜ್ಞಾನವಾಗಬೇಕು. ಅದಕ್ಕಾಗಿ ಮೇವಯೇ ಪ್ರಪದ್ಯಂತೆ ಅಂದರೆ ಇಲ್ಲಿ ನಿರ್ಗುಣ ಪರಬ್ರಹ್ಮ ಪರವೆಂದು ಅದ್ವೈತ ಮತ ಆಚಾರ್ಯರ ಅಭಿಪ್ರಾಯ. ನಿರ್ಗುಣ, ಇದು ಸಗುಣ ಅಲ್ಲ. ಮಾಯೆ ಎಲ್ಲಿವರೆಗೆ ಇರ್ತದ್ರಿ ಅಂದರೆ ಸಗುಣ ಜ್ಞಾನ ಎಲ್ಲಿವರೆಗೆ ಆದ ಅಲ್ಲಿವರೆಗೂ ಮಾಯೆ ಜೊತೆ ಇರಬೇಕು. ನಿರ್ಗುಣಕ್ಕೆ ಹೋದಾಗ ಮಾಯಾ ರಹಿತ, ಮಾಯಾ ಅತೀತ. ಯಾವಾಗ ನಿರ್ಗುಣದಲ್ಲಿ ಮಾಯೆ ಇಲ್ಲ, ಸಗುಣದಲ್ಲಿ ಮಾಯೆ ಆದ. ಸಗುಣದಲ್ಲಿ ಮಾಯೆ ಇರುವುದರಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ, ಸ್ಥಿತಿ ಮಾಡಲಿಕ್ಕೆ, ಲಯ ಮಾಡಲಿಕ್ಕೆ ಕಾರಣ ಆಯ್ತು. ನಿರಾಕಾರ ನಿರ್ಗುಣವಾಗಿದ್ದಾಗ ಪರಮಾತ್ಮ ಏನು ಮಾಡಕ್ ಬರಂಗಿಲ್ಲ. ಅಲ್ಲಾಗಿ ಬರಂಗಿಲ್ಲ, ನಿನಗೆ ಏನು ಬರಂಗಿಲ್ಲ. ನೀನು ಸೃಷ್ಟಿ ಮಾಡ್ತಾರ, ನೀವೇನು ಕಡಿಮೆ ಇರ. ನಾವು ಯಾರು ಕಡಿಮೆ ಇಲ್ಲ, ಗೃಹಸ್ಥಾಸನದ ಗೊತ್ತು. ಪರಮಾತ್ಮ ಒಂದು ಜೀವಿಯನ್ನು ಸೃಷ್ಟಿ ಮಾಡ್ತಾನಂದ್ರೆ ಮಾನವರು ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಜಂತು ನಾಮ್ ನರಜನ್ಮ ದುರ್ಲಭ ಅಲ್ಲ. ಅಂಥ ಮಾನವ ದೇಹವನ್ನ ನಾವು ಸೃಷ್ಟಿ ಮಾಡ್ತೀವಿಲ್ಲ. ಯಾವಾಗ? ಬರೇ ಪತಿಯಿಂದ ಸಾಧ್ಯ ಇಲ್ಲ, ಸತಿಯಿಂದ ಸಾಧ್ಯ ಇಲ್ಲ. ಅವರು ಸತಿಪತಿಗಳು ಕೂಡಿದಾಗ ಸೃಷ್ಟಿ ಆಗ್ತದಿಲ್ಲ. ನೀನು ಒಬ್ಬನಿದಾಗ ಯಾಕಾಗಲ್ಲಪ್ಪ? ಒಬ್ಬನಿದಾಗ ಇಲ್ಲಿ ಸೃಷ್ಟಿ ಆಗಕ್ಕೆ ಬರಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ ಅಂತ ಗೊತ್ತಿದ ಮೇಲೆ ಎಂಥ 14 ಲೋಕವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಬಂದದ್ದು ಯಾವುದಂದ್ರೆ ಮಾಯೆಯಲ್ಲಿ ಕೂಡಿದಾಗ, ಸಗುಣ ಕೂಡಿದಾಗ ಮಾತ್ರ ಇದೆಲ್ಲ ಪ್ರಾರಂಭ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಸಗುಣ ಪರಬ್ರಹ್ಮದ ಶರಣಾಗತಿಯಿಂದ ಮಾಯೆಯನ್ನು ಪೂರ್ಣವಾಗಿ ದಾಟಲಾಗುವುದಿಲ್ಲ. ಪೂರ್ಣ ದಾಟಿಲ್ಲ, ನೀನು ಹೋಗಿದ್ದಿ, ಪೂರ್ಣ ಹೋಗಿಲ್ಲ. ಅದಕ್ಕೊಂದು ಭಾಳ ದಿನ ಆಯ್ತು, ಒಂದು ದೃಷ್ಟಾಂತ ಹೇಳಿದ್ದ ತಾತ, ಸಿದ್ಲಿಂಗ ತಾತ. ಒಬ್ಬನು ಏನು ಮಾಡಿದ, ಇದೇ ಪ್ರಕಾರ ಶಾಸ್ತ್ರಗಳನ್ನ ಅಲ್ಲಿ ಸತ್ಸಂಗವನ್ನ ಅಲ್ಲಿಷ್ಟು ಇಲ್ಲಿಷ್ಟು ಮಾಡಿ ಸಂಸಾರದಲ್ಲಿ ಬಹಳ ಜಿಗುಪ್ಸೆ ಆಯಿತು. ಆವಾಗ ಮನೆಯನ್ನ ಬಿಟ್ಟೇ ಹೋಗಬೇಕು, ಎಷ್ಟು ದಿನ ಅಂತ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡೋದು. ಇದರಲ್ಲಿ ಇದ್ದದ್ದಾದರೆ ಪೂರ್ಣ ನಾನು ದಾಟದಂಗೆ ಆಗೋದಿಲ್ಲ ಅಂತ ವಿಚಾರ ಮಾಡಿ ಮನೆಗೆ ಬಂದು ಹೆಂಡತಿ ಹೇಳಿದ. ನೋಡು, ಆಕೆ ಬಹಳ ಸಾಧ್ವಿ ಮನುಷ್ಯಳಿದ್ಲು. ಗಂಡ ಆಧ್ಯಾತ್ಮದಲ್ಲಿ ಆನಂತ ಗೊತ್ತಿತ್ತು. ಆಕೆ ಕೇಳಿದ, ನೋಡು, ನನಗೆ ಇಷ್ಟು ದಿವಸ ನೀವು ಮಾಡಿದ್ದು ಉಪಕಾರ ಬಂದು, ಈಗ ನನಗೆ ಮಾಡೋದು ಮತ್ತೊಂದು. ನಾನು ಈ ರೀತಿ ವಿಚಾರವನ್ನು ಮಾಡೀನಿ, ನಿಮ್ಮ ಸಂಸಾರದಲ್ಲಿ ಸುಖವಾಗಿ ಇರ್ರಿ,
ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ನನಗೆ ಮಾತ್ರ ಈ ಮನೆಯಿಂದ ಬಿಡುಗಡೆಯನ್ನು ಮಾಡ್ರಿ, ಉಪಕಾರ ಮಾಡ್ರಿ ಅಂದ ಹೆಂಡತಿಗೆ ಹೇಳಿದ್ನಂತ. ಅವಾಗ ಆಕೆ ಕೂಡ ಮೂಲ ಗೊತ್ತಿತ್ತು. ಪಾಪ ನಮ್ಮಿಂದ ಆಗದಿದ್ರೂ ಪರವಾಗಿಲ್ಲ, ಆತ ಯಾವಾಗ ಈ ನಿರ್ಣಯ ಮಾಡ್ಯಾನಂದ್ರೆ ಮನೆಗಿದ್ರೂ ಏನು ಉಪಯೋಗ ಇಲ್ಲ, ಆತನ ಕೆಲಸ ಆದರೂ ಪೂರ್ಣ ಆಗಲಿ ಅಂತ ವಿಚಾರದಿಂದ ಆಕೆ ಹೇಳಿದ್ಲು, ಆಯಿತು ಮಹಾರಾಯ, ನಮ್ಮದು ಏನಾದರೂ ಆಗಲಿ, ನೀನು ಒಬ್ಬನಾದರೂ ಕೂಡ ಪೂರ್ಣತೆಯನ್ನು ನೀ ಪಡ್ಕೋ ಅಂಥೇಳಿ ಅಪ್ಪಣೆಯನ್ನು ಕೊಟ್ಲು. ಮಗ ಇದ್ದ, ಮಗನಿಗೂ ಮತ್ತು ಹೆಂಡತಿಗೆ ಹೇಳಿ ನಾನು ಬರ್ತೀನಿ ಅಂದ. ಆವಾಗ ಆಕೆ ಏನು ಮಾಡಲಂದ್ರೆ, ನೋಡು ನೀನು ಹೋಗು, ಬೇಡ ಅಂತ ಅರ್ಥ ಅಲ್ಲ, ಆದರೆ ನನ್ನ ಕೊರಳಲ್ಲಿದ್ದ ರುದ್ರಾಕ್ಷಿನ ತೆಗೆದು ಗಂಡನಿಗೆ ಕೊಟ್ಲು. ರುದ್ರಾಕ್ಷಿನ ನೀ ಕೊರಳಲ್ಲಿ ಹಾಕೋ. ಬಹಳ ಸಂತೋಷ ಆಯ್ತು. ಇದು ಒಂದು ಒಳ್ಳೆಯ ಚಿಹ್ನೆ, ಒಳ್ಳೆಯದನ್ನು ಕೊಟ್ಟಿ ಅಂತ ತಗೊಂಡು ಹೋದ. ಬಹಳ ದಿನ ಹೋಗಿ ಹೋಗಿ ಅಭ್ಯಾಸ ಮಾಡ್ಬೇಕಾದ ಜಪಮಣಿ ಕೈಯಲ್ಲಿತ್ತು. ಯಾವಾಗ ಕೊರಳಲ್ಲಿದ್ದ ಮಣಿಯನ್ನು ಕೈಯಲ್ಲಿ ತಗೊಂಡು ಜಪ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಮಣಿ ಎಣಿಸಿದಂಗೆಲ್ಲ ಹೆಂಡತಿನೇ ನೆನಪರ್ತತ್ತು, ಇನ್ನೊಂದು ಮಣಿ ಎಣಿಸಿದಾಗ ಮಗನ ನೆನಪರ್ತತ್ತು, ಮತ್ತೊಂದು ಮಣಿ ಎಣಿಸಿದಾಗ ಮತ್ತೆ ಅವರೇ ನೆನಪು ಧ್ಯಾನ ಆಗ್ತಿರ್ತೀವಿನ ಪರಮಾತ್ಮನ ಪೂರ್ಣತ್ವ ಹೋಗಿಬಿಡ್ತು. ಮನೆಗಾನೇನವನು ಮನೆಗಿಲ್ಲ, ಮನೆ ಬಿಟ್ಟಿಲ್ಲೇನು ಬಿಟ್ಟಾನ, ಮತ್ತೆ ಅವರು ಬೇಜಾರು ಮಾಡಿ ಬಿಟ್ಟನೇನೋ ಅನುಮತಿ ತಗೊಂಡು ಬಿಟ್ಟಾನ. ಇಷ್ಟಾದ್ರೂ ಕೂಡ ಪೂರ್ಣತೆ ಆಗಲಿಲ್ಲ. ಅದಕ್ಕೆ ಎಲ್ಲಿವರೆಗೂ ಸಗುಣ, ಅದೇ ಒಂದು ಸಗುಣ ರೂಪದ ಒಂದು ಮಣಿನೇ ಅವ್ನಿಗೆ ಇಷ್ಟು ವಿಚಾರ ಮಾಡಿದ್ ನೋಡ್ರಿ. ಹಾಗಾಗಿ ಮಾಯಾ ಸಂಬಂಧ ಉಳ್ಳವನಾಗಿ ಶರಣಾಗತರನ್ನು ಮಾಯೆಯಿಂದ ದಾಟಿಸುವುದು ಹೇಗೆ ಅಂದರೆ, ಸಗುಣೋಪಾಸನೆಯಿಂದ ಗುಣಮಯ ಮಾಯೆಯನ್ನ ದಾಟಲಾಗುವುದಿಲ್ಲವೆಂದರ್ಥ. ಸಗುಣದ ಒಂದು ಏನನ್ನ ಇತ್ತಂದ್ರೆ ದಾಟಕ್ಕಾಗದಿಲ್ಲ ನೋಡಿ ನೀನು. ಮತ್ತೆ ವಸ್ತು ಸಗುಣದಿಂದ ಇರುವಂತ ಬಾಹ್ಯ ವಸ್ತುಗಳೇ ಇದ್ರೆ ದಾಟಕ್ಕಾಗೋದಿಲ್ಲ ಅಂದ್ರೆ ಎಲ್ಲಿ ಹೋಗು ನೀನು, ಕಾಶಿಗೆ ಹೋಗು, ಕೈಲಾಸಕ್ಕೆ ಹೋಗು, ಗಯಾ ಹೋಗು, ಬೇಕಾದಲ್ಲಿಗೆ ವಾನಪ್ರಸ್ಥಕ್ಕೆ ಹೋಗು, ನದಿ ದಂಡಿಗೆ ಹೋಗು, ಗುಹೆಯಲ್ಲಿ ಕುಂದ್ರು, ಇವೆಲ್ಲ ಬಾಹ್ಯ ವಸ್ತು ಏನು ತಂದಿಲ್ರಿ, ಅದಕ್ಕಿಂತ ಆಗ್ತಾವಂತ ವಿಚಾರ ಮಾಡಿ ಹೆಂಡ್ರು ಮಕ್ಕಳು ಧನ ಕನಕ ಉಟ್ಟ ಬಟ್ಟೆಯನ್ನು ಕೂಡ ಮನೆಯಲ್ಲಿ ಬಿಟ್ಟ ಬಂದಿನಿ ದಿಗಂಬರನಾಗಿ ಅಂತ ಹೇಳೋರು ಕೆಲವು ಮಂದಿ ಆದ. ಅವರಿಗಾದ್ರೆ ಆತದೇನು, ಆಗೋದಿಲ್ಲೇನು, ಆಗ್ತದ ಆಗೋದಿಲ್ಲ. ಯಾವಾಗ ಆಗ್ತದ ಅಂದ್ರೆ ಎಲ್ಲ ಬಿಟ್ಟು ಹೋಗಿದ್ದೆ, ದೇಹವನ್ನು ತಗೊಂಡು ಹೋಗಿದ್ದೆಲ್ಲ. ದೇಹ ಗುಹೆಯಲ್ಲಿ ಕುಂತನು ದೇಹ ಆದ, ಅರಣ್ಯದಾಗಿದ್ದನು ನೀನು ದೇಹ ಆದ. ದೇಹ ನಾನು ಅನ್ನುವಂಥ ಭಾವದಿಂದ ದ್ವೈತ ಭಾವ ಅಳಿಯಿತೆಂದು ಮಾತಿನಿಂದ ತಿಳಿಸಲೇಕೆ ದ್ವೈತ ಭಾವ ಅಳಿದ ಕುರು ಮೇಲೆ ತೋರ್ಪೋದೊಂದು. ಹೀಗೆ ನಮ್ಮದು ಮೊದಲು ದೇಹದ ಹೋಗಿ ಆಮೇಲೆ ದೇವ್ರದ್ದು, ಅದು ದೇಹದ ಹೋಗಿಲ್ಲ ಅಂದಮೇಲೆ ಇನ್ನು ದೇವ್ರದ್ದು ದೂರ ಇಳಿತು. ಆ ಒಂದು ಸಗುಣ ಎಲ್ಲಿವರೆಗಿದ್ರು ಕೂಡ ಅದು ಅರ್ಧ ಜ್ಞಾನವಿನ ಪೂರ್ಣ ಜ್ಞಾನ ಅಲ್ಲ. ಆ ರೀತಿಯಾಗಿ ಇಲ್ಲೊಂದಿದ ಸತ್ಯ. ಈ ರೀತಿಯಾಗಿ ಮಹಾತ್ಮನು ಅನಂತ ಮಾತು ಹೇಳ್ತಾ ಬರ್ತಾರೆ. ಇನ್ನೊಂದು ಮಾತು ಹೇಳ್ಬೇಕಾಗಿದೆ, ಮಹಾತ್ಮರು ಇದ್ದಲ್ಲಿಗೆ, ಶರಣರು ಇದ್ದಲ್ಲಿಗೆ, ಸದ್ಗುರುಗಳು ಇದ್ದಂಥ ಸ್ಥಳದಲ್ಲಿ ಈ ಅಜ್ಞಾನ ಅನ್ನುವಂಥದ್ದು, ಮಾಯೆ ಅನ್ನುವಂಥದ್ದು ಸಮೀಪ ಬರೋದಿಲ್ಲ ಅಂತ. ಹಿಂಗ ಒಂದು ಊರಲ್ಲಿ ಹಿಂಗೆ ಸತ್ಸಂಗ ನಡೀತಿತ್ತು, ದಿವಸ ಹೆಂಗೆ ನಡೀತದಂಗ. ಒಬ್ಬ ವ್ಯಕ್ತಿಗೆ ಬಹಳ ಅಪೇಕ್ಷೆ ಇತ್ತು, ಇಲ್ಲಿ ಬರಬೇಕು, ಕೇಳಬೇಕು, ಬರಬೇಕು, ಕೇಳಬೇಕು.
ಅದು ಏನಂದ್ರೆ ಅಜ್ಞಾನ ಏನಿಲ್ಲ ಒಂದಿಲ್ಲ ಒಂದು ದಿನ ಇವನು ತಯಾರು ಆಗಬೇಕು ಅನ್ನೋದ್ರಾಗ ಏನಾನ ಅಡಚಣೆ ಬರೋದು. ಬೀಗರನ್ನ ಬರೋರು, ಇಲ್ಲ ಮನೆ ತಂದೆನ ಕರೆತ ತಾಯಿನ ಕರೆಯಕ್ಕೆ ಅರ್ಜೆಂಟ್ ಕೆಲಸ ಅದ ಹೋಗೋನರು, ಹಿಂಗೆ ಆಗ್ತಿತ್ತು. ಅವನಿಗೆ ಬಹಳ ವಿಚಾರ ಬಂತು. ಒಂದು ದಿವಸ ವಿಚಾರ ಮಾಡುವಾಗ ಆ ಸುಮ್ಮನೆ ಹೇಳ್ಬೇಕಾಗ್ಯದ ಮಾಯೆ, ಅದು ನೋಡು ನೀನು ನನಗೆ ಇಷ್ಟು ಯಾಕೆ ಕಾಡಕತ್ತಿದ್ದಿ, ನಲ್ಲಿ ಹೋಗ್ಬೇಕಂತೀನಿ, ಬರೀ ಇದೇ ಆತಲ್ಲ ದಿವಸ ಅಂದರೆ ಒಂದ್ಸಲ ಹೇಳ್ತಂತ, ನೀನು ಅಲ್ಲಿಗೆ ಹೋಗ್ಬೇಡ, ಅದಕ್ಕೆ ನಾನು ನಿನಗೆ ಹಿಂಗೆ ಮಾಡಕತ್ತೀನಿ ಅಂತ. ಯಾಕೆ ಹೋಗ್ಬಾರ್ದು ಅಂತೀವನು, ಅದನ್ನ ಕೇಳಕ್ಕೆ ಹೋಗ್ಬೇಡ ನೀ ಅಂತ. ಅದು ಇಲ್ಲ ನಾ ಹೋಗ್ತೀನಿ. ನೋಡು ನೀ ಹೋಗ್ತೀನಿ ಅಂತ ನೀ ಹಠ ಮಾಡಿದಂದ್ರೆ ನೀನು ಅಲ್ಲಿ ಉಳಿಯಂಗಿಲ್ಲ ನೋಡಂತ. ಉಳಿಯಂಗಿಲ್ಲ. ಇವನಿಗೆ ಆಶ್ಚರ್ಯ ಆಯಿತು. ಎಲ್ಲನೇ ಸಾಯೋದಕ್ಕೆ ಯಾರನ್ನ ಶಾಸ್ತ್ರ ಕೇಳ್ಕೋತಾರೆ? ಆನಂದವಾಗಿ ಇದ್ದು ಸಂತೋಷ ಸುಖ ಪಡ್ಯಾಕ ಶಾಸ್ತ್ರ ಗುರು ಬೇಕಾಗ್ಯದ. ಅವನಿಗೆ ಉತ್ಕಟ ಇಚ್ಛೆ ಇತ್ತು. ಒಂದು ದಿವಸ ಸಿಟ್ಟಿಗೆ ಹೇಳಿದ, ನೋಡೋ ನಾನಂತ ಹೋಗೋನೆ, ಬೇಕಾದ್ರೆ ನೀನು ನನ್ನ ಜೊತೆಗೆ ಬಾ, ಮತ್ತೆ ಹೋಗುವಾಗ ಇಬ್ಬರು ಹೋಗಮ್ಮು, ಬರುವಾಗ ಇಬ್ಬರು ಬರೋಣ ಅಂತ ಹೇಳ್ದ. ಅವಾಗ ಅದು ಹೇಳ್ತು, ಬರ್ತೀನಿ ಇಲ್ಲಂತಲ್ಲ, ಆದರೆ ನೀವು ಒಳಗೋಗು, ನಾವು ಹೊರಗೆ ಕೂಡ್ತೀನಿ ಅಂತಂತ ಮಾಯ. ನೀವು ಒಳಗೋಗು, ನಾ ಹೊರಗೆ ಕುಂದಿರ್ತೀನಿ. ಯಾಕೆ ನೀವು ಒಳಗೆ ಬರಬಾರ್ದು? ಒಳಗೆ ನಾ ಬನ್ನಿ ಅಂದರೆ ನಾ ಸತ್ತೋತೀನಿ, ನೀನೊಬ್ಬನ ಉಳ್ಕಂತಿದ್ದಿ. ಒಳಗೆ ನಾ ಬಂದರೆ ನಾನು ಮೊದಲು ಗುರುಗಳು ಕೊಲ್ಲೋದು ನನ್ನ ಮಾಯನ್ನ. ಹಾಗಾಗಿ ನಾ ಸತ್ತೋಗ್ತೀನಿ. ಅದಕ್ಕಾಗಿ ನಾ ಹೊರಗೆ ಕುಂದಿರ್ತೀನಿ, ನೀವು ಒಳಗೋಗು. ಶಾಸ್ತ್ರ ಬಿಟ್ಟು ಹೊರಗೆ ಬರ್ತಲ್ಲ, ಮತ್ತೆ ಜೊತೆಯಾಗಿ ಮನೆಗೆ ಹೋಗು, ಮತ್ತೆ ಜೊತೆ ಬಿಡು ಮನೆಗೆ ಬೇಡ ಅಂತಲ್ಲ, ಒಳಗೆ ಮಾತ್ರ ಬರಂಗಿಲ್ಲ. ಅಂದರೆ ಮಾಯೆಗೆ ಎಷ್ಟು ಭಯ ಇದೆ ಅಂತ ಅರ್ಥ ಮಾಡ್ಬೇಕಾಗ್ಯದ. ಅಜ್ಞಾನ ಎಲ್ಲಿ ನಷ್ಟ ಆಗ್ತದ ಅಂದರೆ ಗುರುಗಳಲ್ಲಿ, ಗುರುಶಾಸ್ತ್ರಾದಿಗಳಲ್ಲಿ ಯಾರೇ ಬರಲ್ಲ, ಒಂದು ದಿನ ಇಲ್ಲ, 2 ದಿನ ಇಲ್ಲ, ಎಷ್ಟು ದಿನ ಆದರೂ ಕೂಡ ಒಂದಿಲ್ಲ ಒಂದು ದಿನ ಆ ಮಾಯೆ ಸುರುಳಾಗಿ ಆ ಪರಮಾತ್ಮನೇ ತಾನನ್ನುವಂಥ ದೃಢಜ್ಞಾನ ಆಗುವುದು. ಅದೊಂದೇ ಉಪಾಯ, ಅದೊಂದೇ ಮಾರ್ಗವಿನ ಅನ್ಯ ಮಾರ್ಗವು ಯಾವೂ ಇಲ್ಲ ಅಂತ ಹೇಳೋದಕ್ಕಾಗಿ ಅರ್ಜುನನಿಗೆ ಇದು ಉಪಾಯ ಹೇಗೆಂದರೆ, ಮಾಮೇವ ಯೇ ಪ್ರಪದ್ಯಂತೆ, ನನ್ನನ್ನು ಯಾರು ಆಶ್ರಯ ಮಾಡ್ತಾರ, ನನ್ನ ಸಹವಾಸದಲ್ಲಿ ಯಾರು ಇರ್ತಾರ, ನನ್ನ ಸಂಘದಲ್ಲಿ ಯಾರು ಇರ್ತಾರ, ಅವರು ಮಾತ್ರ ಇದನ್ನು ಪಡೀಲಿಕ್ಕೆ ಸಾಧ್ಯ ನೋಡು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬಂದರು. ಇವತ್ತು ಇಲ್ಲಿ ಸಮಯನೂ ಸಮೀಪ ಆಗ್ಯದ. ಇವತ್ತಿನ ವಿಶೇಷತೆ ಏನಂದರೆ, ನಮ್ಮ ವೇದಾಂತ ಬೆಳಗದಲ್ಲಿ ಅತ್ಯಂತ ನಿಷ್ಠೆ, ಅತ್ಯಂತ ಶ್ರದ್ಧೆ, ಪ್ರಾಣ ಹೋದರೂ ಪರವಾಗಿಲ್ಲ ನಂಬಿಕೆಯನ್ನು ಕಳೆದುಕೊಳ್ಳಲಾರದಂಥ ವ್ಯಕ್ತಿ ನೀವೆಲ್ಲ ನೋಡಿರಿ. ಅವರ ವ್ಯವಹಾರಗಳು, ಅವರ ಉದ್ಯೋಗಗಳು ಅದೇನು ಸಂಬಂಧ ಇಲ್ಲ ನಮಗೆ, ಲೌಕಿಕ ವ್ಯವಹಾರ. ಪಾರಮಾರ್ಥದಲ್ಲಿ ಸದ್ಗುರು ಬಸವಾನಂದರ ವಾಕ್ಯದ ಮೇಲೆ, ನಮ್ಮ ಮೇಲೆ ಇಟ್ಟಂಥ ಅತ್ಯಂತ ವಿಶ್ವಾಸ, ಶ್ರದ್ಧೆ, ಅದೇನಾಯ್ತು ಅಂದರೆ ಇವತ್ತಿನ ದಿವಸ ಆ ಒಂದು ವ್ಯಕ್ತಿಯ ಪ್ರತಿಷ್ಠತೆ ಅನ್ನುವುದು ಮೊನ್ನೆ ಅವರ ಹಿರಿಯ ಮಗನ ಮದುವೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಬಹಳ ವರ್ಷಗಳ ಹಿಂದನೇ ಅವರು ಚಿಕ್ಕ ಹುಡುಗರಿದ್ದಾಗನೇ ಅವರಿಗೆ ಗುರುವಿನ ಉಪದೇಶವನ್ನು ಕೊಡಿಸಿ ಪಾರಮಾರ್ಥದಲ್ಲಿ ಅವರನ್ನು ತೊಡಗಿಸಿ, ಪಾರಮಾರ್ಥಲ್ಲೇ ಸದಾಕಾಲ ಬೆಳೀಲಿ, ಅದೊಂದೇ ಉಳಿಲಿ, ಉಳಿದಿದ್ದು ಪ್ರಾರಬ್ಧ ಕರ್ಮ ಅವರವರ ಹಣೆ ಬರ ಅನ್ನುವಂಥ ನಿಶ್ಚಯ ಜ್ಞಾನದಿಂದ ಆ ಕಾರ್ಯವನ್ನು ಮಾಡಿದ್ದು. ಮೊನ್ನೆ ದಿನ ಆ ಮದುವೆಯಾದಂಥ ಹೆಸರೇನಲ್ಲ,
ಸರಸ್ವತಿ. ಆ ಸರಸ್ವತಿ ಸೊಸೆಗೆ ಮಗನಿಗೆ ಉಪದೇಶ ಆಗಿದೆ, ಸೊಸೆಗೂ ಉಪದೇಶ ಆಗದಿದ್ದರೆ ಎತ್ತು ಎರಿ ಇಳಿತು ಕೋಣ ಕೆರೆಗಿಳಿತು ಅನ್ನುವುದು ಆಗಬಾರದು. ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪದು ನಮ್ಮ ಶಿವಂಗೆ ಅನ್ನುವಂಥ ವಿಚಾರದಿಂದ ಪಾಪ ಮೊನ್ನೆ ಮದುವೆ ಆಗಿದೆ ಇಲ್ಲಂತಲ್ಲ, ಅದ್ರ ಕಡೆ ಯಾವುದು ಲಕ್ಷ್ಯ ಇಲ್ಲದೆ ಆ ಸರಸ್ವತಿಯು ಕೂಡ ಉಪದೇಶದ ಕಾರ್ಯವನ್ನು ಮುಗಿಸಬೇಕು ಅಂತಕ್ಕಂಥ ಅಭಿಪ್ರಾಯದಿಂದ ಅವರು ಇಲ್ಲಿ ಬಂದಾರ. ತಾವೆಲ್ಲರೂ ಕೂಡಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿ ಆ ನವದಂಪತಿಗಳಿಗೆ ಪ್ರಪಂಚದಲ್ಲಿ ಇದ್ದು ಪಾರಮಾರ್ಥವನ್ನ ಸಾಧನೆಯನ್ನು ಮಾಡುವ ಯುಕ್ತಿ ಮತ್ತು ಶಕ್ತಿಯನ್ನು ಅದು ಹೇಗೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ಸುಮಾರು ನೀವು 25 ವರ್ಷದಿಂದ ಮಾಡುವುದನ್ನು ನೋಡಿ ಅವರು ಕಲಿತಾರೆ. ಏನು ದೊಡ್ಡ ಮಾತಲ್ಲ. ಇಲ್ಲಿ ಯಾರು ಶಾಸ್ತ್ರ ಕೇಳಿದವರು, ಗುರುಗಳ ಉಪದೇಶ ಪಡ್ಕೊಂಡವರು, ಯಾರು ಸನ್ಯಾಸಿಗಳಾಗಿಲ್ಲ, ಯಾರು ಬ್ರಹ್ಮಚಾರಿಗಳಾಗಿಲ್ಲ, ಆಗೋದು ಅವಶ್ಯಕತೆ ಇಲ್ಲ. ಈ ಪ್ರಕಾರ ಪ್ರತ್ಯಕ್ಷ ಪ್ರಮಾಣವನ್ನಿಟ್ಟುಕೊಂಡು ಈ ಕಾರ್ಯದಲ್ಲಿ ಚಿಕ್ಕವರಾದರೂ ಕೂಡ ಅವರ ವಿಚಾರಧಾರೆಗಳು ಬಹಳ ದೊಡ್ಡ ಇರೋ ಕಾರಣದಿಂದ ಈ ಒಂದು ಕಾರ್ಯದ ಪಾರಮಾರ್ಥದಲ್ಲಿ ಭಾಗಿಯಾಗಿ ಅವರ ಪಾರಮಾರ್ಥದ ಅಂತಿಮ ಫಲ ಯಾವುದಂದ್ರೆ ಮುಕ್ತಿಯನ್ನು ಪಡೆಯುವುದು, ಮೋಕ್ಷವನ್ನು ಪಡೆಯುವುದು ಅಂತ ಅರ್ಥ. ಅಂತಹ ಮೂಲ ಭಗವದ್ ದರ್ಶನ ಆಗುವಂಥ ಶಕ್ತಿ ಸಾಮರ್ಥ್ಯವನ್ನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು, ಸದ್ಗುರು ಬಸವಾನಂದ ಮಹಾಸ್ವಾಮಿಗಳು ಅವರಿಗೆ ದೊರಕಿಸಲಿ, ಪ್ರಾಪ್ತಿ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ಈಗ ಮುಂದೆ ಬೇಗ ಆ ಕಾರ್ಯವನ್ನು ಮುಗಿಸೋಣಂತ ಪ್ರಾರಂಭವನ್ನು ಮಾಡ್ರಿ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ 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 ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ 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 ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ. ಬೆಳಗುವೇನು ಸಿದ್ಧಾರೂಢಗೆ ತಲೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಆರುತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ತಲೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ತಲೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಆರು ಮತದ ಮರ್ಮ ಅರಿತ ನಿಗಮ ನಿಷ್ಠಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ ಜಗ ಜನರು ಬೆಂಕಿಡಲು ಸಹಿಸಿದ ದೇವಗೆ
ವಂಚಕ ಜನರು ಬೆಂಕಿಯಿಡಲು ಸಹಿಸಿದ ದೇವಗೆ ಪಂಚಾಕ್ಷರಿಯ ಮಂತ್ರವನ್ನು ಅರುಹಿದ ದೇವಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ಹರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ ಹರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ ಪಂಚಕೋಶ ಪಂಚಪಾಶಗಳ ಹರಿಸಿದ ದೇವಗೆ ಪಂಚಕೋಶ ಪಂಚಪಾಶ ಹರಿಸಿದ ದೇವಗೆ ಸಂಚಿತಾದಿ ಕರ್ಮವನ್ನು ದಯಿಸಿದ ದೇವಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ सकल साधु संत महाराज की जय जय मंगलम जय नमः पार्वतीश्वर महादेव